ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಇವತ್ತು ನನ್ನ ಮಗಂದು ಫಸ್ಟ್ ಇಯರ್ ಬರ್ಡೇ ಇದೆ. ಹ್ಯಾಪಿ ಬರ್ಡೇ ಚಿನ್ನಮ್ಮ. ಸೊ ಇವಾಗ ನಾವು ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಬರ್ಡೇ ಮಾಡ್ತಿದ್ದಾರೆ ನಮ್ಮ ಅಮ್ಮ ಅವರು, ದೇವ್ರ ಸೇವೆ ಥರ. ಸೊ ಹೋಗ್ಬೇಕು ಅಲ್ಲಿಗೆ. ಸೊ ಅದಕ್ಕಿಂತ ಮುಂಚೆ ಇವನಿಗೆ ಊಟ ಎಲ್ಲ ತಿನ್ನಿಸಿ ಇವನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ವ, ಇಲ್ಲ ಅಂದರೆ ಅಲ್ಲಿ ಹಾಳಾಗಿ ಸ್ಟಾರ್ಟ್ ಮಾಡ್ತಾನೆ. ಸೊ ಇವನಿಗೆ ಊಟ ತಿನ್ನಿಸ್ತಾ ಇದ್ದೀನಿ ಇವಾಗ, ಮತ್ತೆ ಸಿಗ್ತೀನಿ. ನಾವು ರೆಡಿಯಾಗಿ ಸ್ವಲ್ಪ ಲೇಟೇ ಆಗಿಬಿಡ್ತು. ಅಲ್ಲಿ ಎಲ್ಲರೂ ಬೈತಾ ಇರ್ತಾರೆ, ಬರ್ತಡೇ ಓದ್ತಿಟ್ಕೊಂಡು ಇನ್ನೂ ಬಂದಿಲ್ಲ ಇವರು ಅಂತ ಬೈಸ್ಕೋಬೇಕು ಇವಾಗ ಹೋಗಿ. ಸೊ ಇವಾಗ ನಾನು ಮತ್ತು ನನ್ನ ಮಗ, ನನ್ನ ಗಂಡ ಎಲ್ಲರೂ ಬ್ಲೂ ಥೀಮಲ್ಲಿ ರೆಡಿಯಾಗಿದ್ದೀವಿ. ಅಲ್ಲಿ ನನ್ನ ತಮ್ಮ ಎತ್ಕೊಂಡಿದ್ದಾನೆ ನಮ್ಮ ಪಾಪುನ. ಹೇಗಿದೆ ನಮ್ಮದು ಕಾಸ್ಟ್ಯೂಮ್? ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಚೆನ್ನಾಗಿದೆ ಅಂತ ನಮಗೂ ಖುಷಿ ಆಗುತ್ತೆ. ಫೈನಲಿ ಅದಕ್ಕೆ ಟೆಂಪಲ್ ಹೋಗಿದ್ದೆ, ನಾವು ಹೋಗಿದ್ದು ಟೆಂಪಲ್ಗೆ. ಸೊ ಇಲ್ಲಿ ನೋಡಿ ನನ್ನ ಮಗ ಟೆಂಪಲಲ್ಲಿ ನೋಡ್ಬಿಟ್ಟು ಹಣ್ಣು ಕೊಡಿ ಅಂತ ಕೇಳ್ತಿದ್ದಾನೆ. ಸೊ ಅದಾಗಿ ಅಮ್ಮ ಎಲ್ಲ ರೆಡಿ ಮಾಡಿಕೊಂಡಿದ್ರು, ಅವ್ರು ಬೇಗನೆ ಬಂದಿದ್ರು. ಬರ್ತಿದ್ದಾನೆ. ಸೊ ಫೋಟೋಗ್ರಾಫರ್ಗೆ ಹೇಳಿದ್ವಿ, ಬಟ್ ಹೇಗೆ ಕಾಣ್ತಿದ್ದೀವಿ ಅಂತ ಅಲ್ಲಿ ನೋಡ್ಕೊಳಕ್ಕೂ ಆಗಿಲ್ಲ, ಮನೆಯಲ್ಲೇ ಟೈಮ್ ಆಗಿತ್ತು ಅಂತ. ಸೊ ಹಾಗೆ ಸೆಲ್ಫಿನ ಕ್ಲಿಕ್ ಮಾಡ್ಕೊಂಡಿದ್ದೀವಿ. ಸೊ ನಿಜವಾಗ್ಲೂ ನನಗೆ ಈ ಡ್ರೆಸ್ ಒಂಥರ ಸಿಂಪಲ್ ಅನ್ಸಿದ್ರು ಒಂಥರ ಚೆನ್ನಾಗಿ ಇಷ್ಟ ಅನಿಸ್ತು. ಈ ಕಲರ್ ಅಂದರೆ ನನ್ನ ಫೇವ್ರೆಟ್ ಬ್ಲೂ ಕಲರು. ಸೊ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು ಡ್ರೆಸ್ಸು. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ ನಮ್ಮದು ಕಾಸ್ಟ್ಯೂಮ್, ಫ್ಯಾಮಿಲಿ ಕಾಸ್ಟ್ಯೂಮು ಬ್ಲೂ ಕಲರ್ ಹೇಗೆ ಅನಿಸ್ತಿದೆ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಕಾಸ್ಟ್ಯೂಮ್ ಇಷ್ಟ ಆಗಿರುತ್ತೆ ಅಂತ. ಸೊ ನಾನು ಸ್ಯಾರಿ ಎಲ್ಲಿ ತೊಗೊಂಡೆ ಅಂತ, ಪಾಪು ಡ್ರೆಸ್ ಎಲ್ಲಿ ತೊಗೊಂಡೆ ಅನ್ನೋ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಅಲ್ಲಿ ಶೇರ್ ಲಿಂಕ್ಸ್ ಆ್ಯಂಡ್ ನನ್ನದು ಸ್ಯಾರಿ ಎಲ್ಲಿ ತೊಗೊಂಡೆ ಅಂಗಡಿದು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಸೊ ಆ್ಯಂಡ್ ಅದಾಗಿದ ತಕ್ಷಣ ಟೆಂಪಲ್ ಪೂಜೆ ಎಲ್ಲ ಆಗಿದ ತಕ್ಷಣ ನಾವು ಹೋಗಿದ್ದು ಫೋಟೋಶೂಟಿಗೆ. ಫೋಟೋಗ್ರಾಫರಿಗೆ ಹೇಳಿದ್ವಿ. ಸೊ ಆ್ಯಕ್ಚುಲಿ ಸೆಲೆಬ್ರೇಷನಿಗಿಂತ ಮುಂಚೆ ಫೋಟೋಸ್ ತೆಗೆಸ್ಬಿಡೋಣ, ಬಿಕಾಸ್ ಆಮೇಲೆ ಜನರು ಎಲ್ಲ ಬರ್ತಾರೆ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಇದ್ದರೆ ಫೋಟೋ ತೆಗಿಯೋಕ್ಕೆ ಟೈಮ್ ಆಗೋಲ್ಲ. ಆ್ಯಂಡ್ ಪಾಪು ಕೂಡ ಟಯರ್ಡ್ ಆಗಿಬಿಡ್ತಾನೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅಂದ್ಬಿಟ್ಟು ಫ್ರೆಶ್ ಆಗಿದ್ದಾಗಲೇ ಫೋಟೋಶೂಟ್ ಮಾಡೋಣ ಅಂತ ಫೋಟೋಸ್ ತೆಗಿಸ್ತಾ ಇದ್ವಿ. ಸೀರಿಯಸ್ಲಿ ನಮ್ಮ ಗುಂಡು ಎಷ್ಟು ಫೋಟೋ ಫೋಸರ್ ಅಂದರೆ ಸೇಮ್ ಡೀಟೇಲ್ ಲೈಕ್ ಮೀ ಅಂತಲೇ ಹೇಳ್ಬೋದು. ಸೊ ಎಷ್ಟು ನೀಟಾಗಿ ಫೋಸ್ ಮಾಡ್ತಿದ್ದಾನೆ ನೋಡಿ. ಆ್ಯಂಡ್ ನಾವು ಒಂದಷ್ಟು ಫ್ಯಾಮಿಲಿ ಪಿಕ್ಸ್ನ ತೆಗೆಸ್ಕೊಂಡ್ವಿ. ಸೊ ನೋಡಿ ಒಂಥರ ಈ ಡ್ರೆಸ್ ತುಂಬಾ ನನಗೂ ಇಷ್ಟ ಆಗ್ತಿದೆ. ಸೊ ಅದಾದಮೇಲೆ ಒನ್ ಮೋರ್ ಡ್ರೆಸ್ ಚೇಂಜ್ ಮಾಡಿದ್ವಿ. ಸೊ ಈ ಡ್ರೆಸ್ ಕೂಡ ಚೆನ್ನಾಗಿ ಅನಿಸ್ತಿದೆ ಅಲ್ಲ ಪಾಪುಗೆ. ಆ್ಯಂಡ್ ಅದಾದಮೇಲೆ ಕೇಕ್ ಕಟ್ಟಿಂಗ್ ಇತ್ತು. ಸೊ ಕೇಕ್ ಕಟ್ಟಿಂಗ್ಗೆ ಅಂತ ಅದು ಫೋಟೋಸ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಒಂದಷ್ಟು ಈ ಥರ ಪಿಕ್ಸ್ ಎಲ್ಲ ಪೋಜಸ್ ಎಲ್ಲ ಫೋಟೋಗ್ರಾಫರೇ ಆ್ಯಕ್ಚುಲಿ ಹೇಳ್ಕೊಟ್ರು. ಆ್ಯಂಡ್ ನಾವು ಕೂಡ ಒಂದಷ್ಟು ಸೇವ್ ಮಾಡ್ಕೊಂಡಿದ್ವಿ, ಎಲ್ಲ ಪಿಕ್ಸ್ನೂ ತೆಗೆಸ್ಕೊಂಡ್ವಿ. ಸೀರಿಯಸ್ಲಿ ಒಂಥರ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ರೆಡಿ ಆಗೋಕ್ಕೆ ತುಂಬ ಟೈಮ್ ಸಿಕ್ಕೇ ಇಲ್ಲ, ಬಿಕಾಸ್ ಪಾಪುಗೆ ಊಟ ತಿನ್ನಿಸಿ ಪಾಪುನ ರೆಡಿ ಮಾಡಿ ಕರ್ಕೊಂಬರೋಷ್ಟರಲ್ಲಿ ಟೈಮೇ ಆಗಿಬಿಡ್ತು. ಆ್ಯಂಡ್ ಎಲ್ಲರ ಜೊತೆ ಕೂಡ ಫೋಟೋಸ್ ಸೆಷನ್ ಆಯಿತು. ನಾವು ಕಪಲ್ ಶೂಟು ಕೂಡ ಮಾಡಿಸಿದ್ವಿ. ಪಾಪು ಜೊತೆ ಎಲ್ಲ ಯಾರು ಇದ್ದರು ರಿಲೇಟಿವ್ಸ್, ಅವ್ರ ಜೊತೆ ಕೂಡ ಫೋಟೋಸ್ ತೆಗೆಸಿದ್ವಿ. ತಾತ ಜೊತೆ ಫೋಟೋ ತೆಗೆಸ್ಕೊಂಡ. ಆ್ಯಂಡ್ ಅದಾದಮೇಲೆ ಒಂದು ಸಿಂಗಲ್ ಪಿಕ್ಸ್ ಎಲ್ಲ ತೆಗೆಸಿದ್ವಿ. ಸೊ ಅವನಂತೂ ಬಿಡಿ ಏನಾದರೂ ಒಂದು ಕೈಯಲ್ಲಿ ಕೊಟ್ಟರೆ ಆರಾಮ್ ಇಟ್ಕೊಂಡಿರ್ತಾನೆ. ಸೊ ಹಣ್ಣು ಕೊಟ್ಟಿದ್ವಿ. ಸೊ ಹಣ್ಣು ಅಂದರೆ ಅವನಿಗೆ ಆ್ಯಕ್ಚುಲಿ ಫೇವ್ರೇಟು. ಸೊ ಅದನ್ನ ಇಟ್ಕೊಂಡಿದ್ದ. ಅದಾದಮೇಲೆ ಆ್ಯಕ್ಚುಲಿ ಅವನಿಗೆ ಒಂದಷ್ಟು ವೀಡಿಯೋಸ್ ಕೂಡ ಕ್ಯಾಂಡಿಡ್ ಮಾಡಿಸಿದ್ವಿ. ಸೊ ಅವ್ನ ಬರ್ಡೇ ಡೆಕೋರೇಷನ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ರಾಯಲ್ ಇವೆಂಟ್ಸ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕಂತ. ಅಫೋರ್ಡಬಲ್ ಪ್ರೈಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಟೌಟ್ ಎಲ್ಲ ಮಾಡಿ. ಆ್ಯಂಡ್ ನೇಮ್ ಬೋರ್ಡ್ ಕೂಡ ಇತ್ತು, ನೇಮ್ ಬೋರ್ಡ್ ಮಾಡಿಸಿದ್ವಿ. ಆ್ಯಂಡ್ ಬ್ಯಾನರ್ ಕೂಡ ಸಕ್ಕತ್ತಾಗಿ ಬಂದಿತ್ತು ನಿಜವಾಗ್ಲೂ. ಆ್ಯಂಡ್ ವಿಡಿಯೋ ಶೂಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಸೊ ನಿಮಗೆ ಅವರ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ನಿಜವಾಗ್ಲೂ ಯಾರು ನಿಯರ್ ಮಂಡ್ಯ ಇದ್ದೀರಾ ಅವ್ರಿಗೆ ಅಫೋರ್ಡಬಲ್ ಪ್ರೈಸಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ ಡೆಕೋರೇಷನ್ ಅಂತೂ ಸಿಕ್ಕಾಬಡೆ ನನಗೆ ಇಷ್ಟ ಆಯಿತು. ಸೊ ಕೇಕ್ ಕೂಡ ಸಿಂಪಲ್ಲಾಗಿ ಸಕ್ಕತ್ತಾಗಿತ್ತು, ಅವರೇ ಕೂಡ ಹೇಳಿದ್ದು ಕೇಕು ಕೂಡ. ಆ್ಯಂಡ್ ಫೋಟೋಗ್ರಫಿನೂ ಅಷ್ಟೇ ನಿಜವಾಗ್ಲೂ ಮಸ್ತಾಗಿ ಬಂದಿದೆ ನೋಡಿ. ಕ್ಲಾರಿಟಿನೂ ಅಷ್ಟೇ ಸಕ್ಕತ್ತಾಗಿದೆ. ಸೊ ಆದಷ್ಟು ಕ್ಯಾಂಡಿಡ್ ತೆಗಿಯೋಕ್ಕೆ ಟ್ರೈ ಮಾಡಿದರು, ಬಟ್ ಮಕ್ಕಳು ಗೊತ್ತಿದೆ ಅಲ್ಲ, ಫಸ್ಟ್ ಇಯರಲ್ಲಿ ತುಂಬ ಆಟ ಮಾಡ್ತಾರೆ. ಸೊ ಪೇರೆಂಟ್ಸ್ ಜೊತೆನೇ ಕ್ಯಾಂಡಿಡ್ ಎಲ್ಲ ತೆಗೆದಿದ್ದಾರೆ. ನನ್ನ ತಮ್ಮನ ಜೊತೆ ಕೂಡ ತೆಕ್ಕೊಟ್ರು. ಆ್ಯಂಡ್ ಅವ್ರ ತಾತ ಕೂಡ ಜೊತೆ ಕೂಡ ವೀಡಿಯೋಸ್ ಮಾಡಿದ್ದಾರೆ ನೋಡಿ. ಸೊ ಅದಾದಮೇಲೆ ನಾವು ಪಾಪು ಜೊತೆ ಫ್ಯಾಮಿಲಿದು ಎಲ್ಲ ವೀಡಿಯೋಸ್ ಮಾಡಿಸಿದ್ವಿ. ಸೊ ಇದು ಕೇಕ್ ಕಟ್ಟಿಂಗ್ಗೆ ಆ್ಯಕ್ಚುಲಿ ಹೋಗ್ತಾ ಇರೋದು. ಈ ಬ್ಯಾನರ್ ಅದು ನಂಗೆ ಸಿಕ್ಕಾಬಡೆ ಇಷ್ಟ ಆಯಿತು. ನಾವು ಪ್ರೀ ಬರ್ಡೇ ಫೋಟೋ ಶೂಟ್ ಮಾಡಿಸಿದ್ವಲ್ಲ, ಅದರಿಂದ ಆ ಫೋಟೋ ತೊಗೊಂಡಿದ್ದು. ನೀವು ನನ್ನ ಪ್ರೀ ಬರ್ಡೇ ಶೂಟ್ ವೀಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲೂ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಈ ಒಂದು ಫೋಟೋಸ್ ತೆಗೆಸ್ಕೊಳ್ಳೋದಷ್ಟರಲ್ಲಿ ನಿಜವಾಗ್ಲೂ ತುಂಬ ಮಕ್ಕಳು ನಾನು ನೋಡಿದ್ದೀನಿ ಅಳ್ತಾ ಇರ್ತಾರೆ ಯಾವಾಗಲೂ ಜಾಸ್ತಿ. ಬಟ್ ನನ್ನ ಮಗ ತುಂಬ ಕೋಪ್ರೇಟ್ ಮಾಡೋದು, ನಿಜವಾಗ್ಲೂ ಎಲ್ಲ ವಿಷಯದಲ್ಲೂ ಅಡಾಪ್ಟಿವ್ ಇದ್ದಾನೆ. ನಿಜವಾಗ್ಲೂ ಐ ಆಮ್ ಲಕ್ಕಿ ನಂಗೆ ಆ ಥರ ಮಗ ಸಿಕ್ಕಿರೋದಕ್ಕೆ ಅಂತ ಹೇಳ್ಬೋದು. ಆ್ಯಂಡ್ ಫ್ಯಾಮಿಲಿ ಫೋಟೋನೂ ತೊಗೊಂಡ್ವಿ.
ಆ್ಯಕ್ಚುಲಿ ನನ್ನ ತಮ್ಮ ಅವನು ನಾ ಅಮ್ಮವರೇ ಮಾಡಿಸಿದ್ದೀನಿ, ಅವ್ನು ಬ್ಯುಸಿ ಇದ್ದ, ಅವನ ಜೊತೆ ಫೋಟೋ ಜಾಸ್ತಿ ಇಲ್ಲ. ಸೊ ಇದು ಒಂದೇ ಸಿಕ್ಕಿದ್ದು. ಆ್ಯಂಡ್ ಯಾರು ರಿಲೇಟಿವ್ಸ್ ಬಂದಿದ್ರು ಅವ್ರ ಜೊತೆ ಕೂಡ ಫೋಟೋ. ಇದು ನಮ್ಮ ಅಜ್ಜಿ. ಆ್ಯಂಡ್ ಇದು ಲಾಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.